ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಏನಪ್ಪಾ ಇದು ಚಾನಲ್ ಹೆಸರು ಚೇಂಜ್ ಆಗೋಗಿದೆ, ಇಲ್ಲಿ ಬಂದು ಹಾಯ್ ಹೇಳ್ತಿದ್ದಾಳೆ ಅಂತ ಅನ್ಕೋತಿದ್ರೆ ಎಲ್ಲ ವಿಷಯನೂ ಹೇಳ್ತೀವಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೈಸೂರಿಗೆ ಹೋಗ್ತಾ ಇದ್ವಿ ನಾವು. ಸೊ ಅದ್ರದ್ದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆ ಮೈಸೂರಿಗೆ ಹೋದ್ವಿ, ಏನು ಕತೆ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಸಿಂಬ ಕೂಡ ನಮ್ಮ ಜೊತೆ ಬರ್ತಾ ಇದ್ದ, ಆ್ಯಂಡ್ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಕೂಡ ಕೆಲವರು ಬಂದಿದ್ದಾರೆ. ಸೊ ಅವ್ರ ಜೊತೆ ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಎಲ್ಲಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಸೊ ಫಸ್ಟು ನಾವು ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ. ಅಲ್ಲಿ ಹೋಗಿ ಚಾಮುಂಡೇಶ್ವರಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋದ್ವಿ, ಏನು ಮಾಡಿದ್ವಿ ನೀವೇ ನೋಡಿ, ಈ ವಿಡಿಯೋನ ಎಂಜಾಯ್ ಮಾಡಿ. ಹಾಯ್ ಗಾಯ್ಸ್, ನಮಸ್ಕಾರ. ಏನಪ್ಪಾ ಇವಾಗ ಹಾಯ್ ಅಂತಿದ್ದಾಳೆ, ನಮಸ್ಕಾರ ಅಂತಿದ್ದಾಳೆ ಅಂತ ಅನ್ಕೋತಿರ್ಬೋದು. ನಮ್ಮ ಹೊಸ ಚಾನೆಲ್ನ ಸ್ಟಾರ್ಟ್ ಮಾಡಿದ್ವಿ. ಇದೊಂದು ಹೊಸ ಜರ್ನಿ ಅಂತಾನೆ ಹೇಳ್ಬೋದು. ನಮ್ಮ ಲೈಫಲ್ಲಿ ಒಂದು ಹೊಸ ಅಧ್ಯಾಯ. ಸೊ ಎಸ್, ನಂದು ಮಾನೂಸ್ ಲೈಫ್ ಅನ್ನೋದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದು ಕೂಡ ಕಂಟಿನ್ಯೂ ಆಗುತ್ತೆ ಮುಂದೆ. ಬಟ್ ಇದು ಶ್ರೇಯಸ್ ಮತ್ತೆ ನಾನು ಸೇರಿ ಮಾಡ್ತಿರುವಂಥ ಒಂದು ಚಾನಲ್, ಒಂದು ಕಪಲ್ ಚಾನಲ್ ಅಂತ ಕರಿಬಹುದು. ಸೊ ಟುಗೆದರ್ ಇನ್ ಸಿಂಕ್ ಅಂತ ನಮ್ಮ ಚಾನಲ್ನ ಹೆಸರು, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಹೆಸರು. ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಆದಷ್ಟು ಫನ್ ಕಂಟೆಂಟ್, ಒಂದು ಇನ್ಫಾರ್ಮೇಟಿವ್ ಆಗಿರುವಂಥ ಕಂಟೆಂಟ್ ಆಗಿರಲಿ ಅಥವಾ ಎಂಟರ್ಟೈನ್ಮೆಂಟ್ ಆಗಿರಲಿ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಂದಿಷ್ಟು ವೀಡಿಯೋಸ್ ರೆಡಿ ಆಗಿದೆ, ನಿಮ್ಮ ಮುಂದೆ ಬರೋಕ್ಕೂ ರೆಡಿ ಆಗಿದೆ. ಸೊ ಹೇಗೆ ಮಾನೂಸ್ ಲೈಫಲ್ಲಿ ನನ್ನನ್ನು ಸಪೋರ್ಟ್ ಮಾಡ್ತಿದ್ರು, ಹಾಗೆ ಈ ನಮ್ಮ ಹೊಸ ಅಧ್ಯಾಯನ, ನಮ್ಮ ಒಂದು ಹೊಸ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಿದ್ದೀವಿ. ಸೊ ಇಲ್ಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ವರ್ಲ್ಡ್ ಆಫ್ ಮೈಸೂರು ಪಾರ್ಕಿಗೆ ಬಂದಿದ್ದೀವಿ. ಹೋಗಿದ್ದಾರೆ ಎಲ್ಲರೂ ಒಳಗೆ. ಮೈಸೂರು ಹೆಂಗಿದೆ ಮೈಸೂರು? ನಮ್ಮದು ಮೈಕಲ್ಲಿ ಮೈಕ್ ಕಾರಲ್ಲಿ ಮೈಸೂರು ಹೆಂಗಿದೆ? ನೆನ್ನೆ ಮಳೆ ಬಂದಿದೆ, ಇವತ್ತು ಬಿಸಿಲು ಕಮ್ಮಿ ಇದೆ. ಸ್ವಲ್ಪ ಕಮ್ಮಿ ನನಗೆ ಈ ಬಿಸಿಲು ತಡೆಯೋಕೆ, ಯಾಕಂದರೆ ಇನ್ನೂ ಮಧ್ಯಾಹ್ನ ಆಗಿಲ್ಲ, ಬೆಳಗ್ಗೆ ಆಗಿದೆ. ಆ್ಯಂಡ್ ನಮಗೆ ದೇವಸ್ಥಾನದಲ್ಲಿ ಬಳೆ ಕೊಟ್ಟರು. ನನಗೆ 2 ಕೈಗೂ ಬಳೆ ಹಾಕ್ಕೊಂಡಿದ್ದೀನಿ, ಗಾಜಿನ ಬಳೆ. ಸೊ ಬನ್ರಮ್ಮ, ಇಲ್ಲಿ ಬನ್ನಿ ಬನ್ನಿ ಬನ್ನಿ. ಬಮ್ಮ ಯಾವುದಮ್ಮ ತೊಗೊಂಡಿದ್ಯಾ? ಮ್ಯಾಂಗೋ ಬಳೆ ತೋರಿಸ್ರೆ ಎಲ್ಲರೂ. ಯಾವ್ದು ತೊಗೊಂಡೆ? ಮ್ಯಾಂಗೋ ಆ್ಯಂಡ್ ಕಾಜು. ಮ್ಯಾಂಗೋ ಆ್ಯಂಡ್ ಕಾಜು. ನಿಂದಲ್ಲಿ ಯಾವುದಿದು? This is mango, this is kaju. ಸೇಮ್ ತೊಗೊಂಡ್ರಾ? ಎಲ್ಲರೂ ತಿನ್ಬೇಕು. ಬೇರೆ ಬೇರೆ ತೊಳಿ. ನಾನು ಬಾದಾಮ್ ತೊಗೊಂಡು ಬರ್ತೀನಿ, ಹೋಗ್ಬಿಟ್ಟು ಬಾದಾಮ್ ತೊಗೊಂಡು ಬರ್ತೀನಿ. ಇದು ಬಾದಾಮು, ಇದು ಕಾಜು. ನೀನು ಯಾವ್ದು ತೊಗೊಂಡು? ಮ್ಯಾಂಗೋ. ಚೆನ್ನಾಗಿದೆಯಾ? ಹಲೋ, ಕೂತ್ಕೊಳ್ಳಿ. ಹೇಗಿಲ್ಲ? ಮ್ಯಾಂಗೋ ಆಯ್ತು ಫುಲ್ಲು ಚೆನ್ನಾಗಿದೆ ಮ್ಯಾಂಗೋ. ಓ ಯಮ್ಮ, ಸ್ಪೂನ್ ತೊಗೊಂಬಂದ್ಯಾ? ಆ್ಯಕ್ಚುಲಿ ನನಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ಮ್ಯಾಂಗೋನಾ? ಯಾವ್ದು ಮ್ಯಾಂಗೋ? ಕೊಟ್ಟಲ್ಲ ಈಗ ತಾನೆ. ಅಮ್ಮ ಕಾಜು ನನಗೆ ಇಷ್ಟ ಆಯಿತು. ಕಾಜು ಚೆನ್ನಾಗಿ. ಅರ್ಷಿತಂಗೆ ಯಾವುದೂ ಇಷ್ಟ ಆಗಿಲ್ಲ. ಸೊ ಇದು ಮಿಸ್ಟರ್ ಕೋಕೇನ್ ಅಂತ, ಅಲ್ಲಿಗೆ ಬಂದಿದ್ದೀವಿ. ವೆರೈಟೀಸ್ ಆಫ್ ಕೋಕೋನಟ್, ಇದು ಅಂದರೆ ಎಳ್ನೀರು, ಅದಕ್ಕೆ ಫ್ಲೇವರ್ಸು ಮತ್ತು ಕೇನ್ ಜ್ಯೂಸ್ ಅದೆಲ್ಲ ಇರುತ್ತೆ ಇಲ್ಲಿ. ಸೊ ನಾವು ನ್ಯಾಚುರಲ್ ಅಂದರೆ ನಾರ್ಮಲ್ ಕೋಕೋನಟ್ ವಾಟರ್ ತೊಗೊಂಡಿದ್ದೀವಿ. ಆಮೇಲೆ ಅವರಿಬ್ಬರು ಲೈಮಾ. ಹೌ ಇಸ್ ಇಟ್? ಹೇಗಿದೆ? ಚೆನ್ನಾಗಿದೆ. ಹೇಗಿದೆ ಮಂಜಣ್ಣ? ಚೆನ್ನಾಗಿದೆ ಲೈಮ್ ಫ್ಲೇವರ್.
ಹೆವಿ ಬಿಸಿಲು. ಸೊ ಈ ಬಿಸಿಲಲ್ಲಂತೂ ಈಗ ಇದನ್ನ ಕುಡಿತಿರೋದು ಸಖತ್ತಾಗಿದೆ ಆ್ಯಂಡ್ ತುಂಬ ರಿಫ್ರೆಶಿಂಗ್ ಆಗಿದೆ ಆ್ಯಂಡ್ ತುಂಬ ನ್ಯಾಚುರಲ್ ಟೇಸ್ಟ್ ಇದೆ. ಏನು ಅಡಿಟಿವ್ಸ್ ಏನೋ ಹಾಕಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಐ ಹೋಪ್ ಸೊ ಏನೋ ಹಾಕಿರಲ್ಲ. ತುಂಬ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಇದು ಏನು ಕಾಯಿ ಗಂಜಿ ಕಾಯಿ ಕೂಡ ಇದೆ. ಸೊ ಇಟ್ಸ್ ವೆರಿ ನೈಸ್. ರಿಯಲಿ ರಿಫ್ರೆಶಿಂಗ್, ಸಕ್ಕತ್ತಾಗಿದೆ. ಎಲ್ಲಿ ಕುಡ್ದಂಗೆ ಇದೆ, ನ್ಯಾಚುರಲ್ ಆಗಿ ಚೆನ್ನಾಗಿದೆ ಇದು. ಸೊ ಐಸ್ ಕ್ರೀಮು ಬಂತು. ಸೊ ನೋಡೋಣ ಐಸ್ ಕ್ರೀಮ್ ಹೆಂಗಿದೆ ಅಂತ. ನಂದಿನಿ ಅವರು ಟೇಸ್ಟ್ ಮಾಡ್ತಾರಂತ ಐಸ್ ಕ್ರೀಮಿಗ. ಸೊ ಇದು ಬೆಂಗಳೂರು ನೋಡಿರ್ಬೋದು, ಈ ಥರ ಒಂದು ಕಾನ್ಸೆಪ್ಟ್ ಯಾರೋ ಮಾಡಿರ್ತಾರೆ. ಸೊ ಅದೇ ಕಾನ್ಸೆಪ್ಟ್ ತೊಗೊಂಡು ಇವರು ಮಾಡಿದ್ದಾರೆ. ಸೇಮ್ ಎಳ್ನೀರಲ್ಲೇ ಕೊಟ್ಟಿದ್ದಾರೆ. ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ಇದು. ಹೆಂಗಿದೆ ಟೇಸ್ಟ್? ಐಸ್ ಕ್ರೀಮ್ ಮತ್ತೆ ಗಂಜಿ ಇದೆ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ತುಂಬಾ. ಸೊ ಚೆನ್ನಾಗಿದೆ, ನಾವು ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ. ಮೇಡಮ್ ನಮಗೂ ಕೊಡಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಸೊ ನಾವು ಬೆಂಗಳೂರಲ್ಲಿ ನ್ಯಾಚುರಲ್ಸ್ ಹೆಂಗೆ ಅಂತೀವಿ, ಸೊ ಅಲ್ಲಿ ಅದು ಮೈಸೂರಲ್ಲಿ ಇದು ಕೋಕೋ ಕೇನ್ ಹಂಗೆ ಇದೆ. ಸೊ ಗುಡ್, ವರ್ತ್ ಇಟ್. ದುಡ್ಡು ಅಷ್ಟೇ ಎಲ್ಲ ಮ್ಯಾನೇಜಬಲ್. ಸೊ ಅಷ್ಟೊಂದೇನು ಬಜೆಟ್ ಫ್ರೆಂಡ್ಲಿ ಇದೆ, ಅಷ್ಟೊಂದೇನು ಕಾಸ್ಟ್ಲಿನೂ ಇಲ್ಲ. ಸೊ ಚೆನ್ನಾಗಿದೆ, ಎಲ್ಲ ಎಂಜಾಯ್ ಮಾಡ್ತಾ ಇದೀವಿ. ಪೀಸ್ ಫುಲ್ ಬಿಸಿಲಿದೆ, ಹೆವಿ ಬಿಸಿಲಿದೆ. ಇದರಲ್ಲಿ ಎಳ್ನೀರ್ ಗಂಜಿ ಮತ್ತೆ ಎಳ್ನೀರ್ನ ಹಾಕಿದಾರಂತೆ, ಕೋಕೋ ಶೇಕ್ ಅಂತ. ಇಟ್ಸ್ ವೆರಿ ಥಿಕ್ ಅಂಡ್ ಕ್ರೀಮಿ. ನೋಡ್ಬೋದು, ಐ ಜಸ್ಟ್ ಟೇಸ್ಟ್. ತುಂಬಾನೇ ಚೆನ್ನಾಗಿದೆ. ಅಂದರೆ ಇದರಲ್ಲಿ ಏನು ಶುಗರ್ ಆ್ಯಡ್ ಮಾಡಿಲ್ಲ ಅನ್ನೋದು ಕ್ಲೀನಾಗಿ ಗೊತ್ತಾಗ್ತದೆ. ಇಟ್ಸ್ ವೆರಿ ನೈಸ್. ಹಾಯ್ ಸರ್, ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ನಮ್ಮ ಶಾಪಲ್ಲಿ ಬಂದು ಯಾವುದೇ ರೀತಿ ಶುಗರ್ ಯೂಸ್ ಮಾಡೋದಿಲ್ಲ, ಫ್ಲೇವರ್ಗಳು ಯೂಸ್ ಮಾಡೋದಿಲ್ಲ, ಎಸೆನ್ಸ್ಗಳು ಯೂಸ್ ಮಾಡೋದಿಲ್ಲ, ಕಲರ್ಗಳು ಯೂಸ್ ಮಾಡೋದಿಲ್ಲ. ನ್ಯಾಚುರಲ್ ಆಗಿ ಆರೆಂಜ್ ಆಗಿರ್ಬೋದು, ಪ್ಯಾಷನ್ ಫ್ರೂಟ್ ಆಗಿರ್ಬೋದು, ಆಮ್ಲ ಆಗಿರ್ಬೋದು, ಎಲ್ಲ ರಿಯಲ್ ಫ್ರೂಟಲ್ಲಿ ಮಾಡಿಕೊಡ್ತೀವಿ ಜ್ಯೂಸಸ್ಸು. ಆಮೇಲೆ ಇನ್ನೊಂದು ಏನಂದರೆ ಕಸ್ಟಮೈಸ್ ಮಾಡಿಕೊಡ್ತೀವಿ. ಕೆಲವರಿಗೆ ಶುಗರ್ ಕೇನ್ ಜೊತೆ ಆಮ್ಲ ಕುಡಿಬೋದು, ಇನ್ನೊಬ್ರು ಕೊಕೊನಟ್ ಜೊತೆ ಆಮ್ಲ ಇಷ್ಟಪಡೋರು ಇರ್ತಾರೆ. ಆ ಥರ ನೀವು ಯಾವ ರೀತಿ ಹೇಳ್ತೀರೋ ನಮ್ಮ ಇರೋದ್ರಲ್ಲಿ ಅದು ತಕ್ಕಂತೆ ನಾವು ಕಸ್ಟಮೈಸ್ ಜ್ಯೂಸ್ ಕೂಡ ಮಾಡಿಕೊಡ್ತೀವಿ. ಮೇಯ್ನ್ ನಮ್ಮದು ಕಾನ್ಸೆಪ್ಟ್ ಏನಂದರೆ ಯಾವುದೇ ರೀತಿ ಶುಗರ್ ಯೂಸ್ ಮಾಡೋದಿಲ್ಲ, ಫ್ಲೇವರು ಈ ಥರದ್ದು ಯೂಸ್ ಮಾಡೋದಿಲ್ಲ. ಎಸ್ಪೆಷಲಿ ನಮ್ಮದು ಕೋಕೋ ಶೇಕ್ ಅಂತ ಇದೆ, ಅದು ನಮ್ಮದು ಫಾಸ್ಟ್ ಮೂವಿಂಗು ಕೋಕೋ ಶೇಕ್, ಕೋಕೋ ಬ್ಲಾಸ್ಟರ್. ಇದೆಲ್ಲ ಏನಂದರೆ ಕೋಕೋ ಶೇಕ್ ಏನಂತಂದರೆ ಎಳ್ನೀರು ಗಂಜಿನಲ್ಲಿ ಎಳ್ನೀರು ಹಾಕಿ ಬ್ಲೆಂಡ್ ಮಾಡ್ತೀವಿ. ಅದು ಈ ಸ್ಮೂತಿ ಥರ ಲಿಕ್ವಿಡ್ ಆಗಿರುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ರೇರ್ ಡ್ರಿಂಕು. ಕೋಕೋ ಬ್ಲಾಸ್ಟರ್ ಅಂತಂದರೆ ಲೈಮು, ಹನಿ, ಬೇಸಲ್ ಸೀಡ್ಸ್, ಕೊಕೊನಟ್ ಪಲ್ಪು ಇದು ಮಿಕ್ಸ್ ಮಾಡ್ತೀವಿ. ಇದು ಏನಕ್ಕೆ ಒಳ್ಳೆಯದು ಅಂದರೆ ಬಾಡಿ ಹೀಟ್ ತುಂಬ ಒಳ್ಳೆಯದು. ಕಾಮಕಸ್ತೂರಿ ಬೀಜ ಎಲ್ಲ ಹಾಕಿರ್ತೀವಿ, ತುಂಬಾ ಲೈಮನ್ ಸ್ವೀಟ್ ಇರುತ್ತೆ, ಲಿಕ್ವಿಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನು ನೀರಾಗಿ ಸಿಗುತ್ತೆ. ಎಕ್ಸ್ಪೆಷಲಿ ತೆಂಗಿನ ಮರದಿಂದ ನಮ್ಮದು ರೆಗ್ಯುಲರ್ ಆಗಿ ಫ್ರೆಶ್ ಆಗಿ ನೀರು ತೆಗೆದು ಅದನ್ನು ಸೇಲ್ ಮಾಡ್ತಾ ಇದ್ದೀವಿ ಮಗ್ಗಲ್ಲಿ. ಅದೆಲ್ಲ ಹೇಗೆ ಅಂತಂದರೆ ಕೋಲ್ಡ್ ಪ್ರೊಸೀಜರಲ್ಲೇ ನಾವು ಸೇಲ್ ಅಂದರೆ ಕೊಡಬೇಕು ಕಸ್ಟಮರ್ಗೆ, ಇಲ್ಲ ಅಂದರೆ ಅದು ಫರ್ಮೆಂಟೇಷನ್ ಆಗೋಗುತ್ತೆ. ಇದೆಲ್ಲ ಮಕ್ಕಳಿಗೆ, ದೊಡ್ಡವರಿಗೆ, ವಯಸ್ಸಾಗಿ ತುಂಬ ಒಳ್ಳೇದು. ಇದೆಲ್ಲ ಎಲ್ಲೂ ಹೊರಗಡೆ ಸಿಗದೇ ಇರೋ ಅಂಥದ್ದು. ಆಮೇಲೆ ನಮ್ಮದು ಶಾಪ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 9ರಿಂದ ರಾತ್ರಿ 12 ಗಂಟೆ ಗಂಟನೂ ಓಪನ್ ಇರುತ್ತೆ ನಮ್ಮದು. ಆ ಟೈಮಲ್ಲಿ ಬಂದು ತೊಗೋಬೋದು. ಸೊ ಎಷ್ಟೋ ಜನ ಶುಗರ್ನ ಕಟ್ ಆಫ್ ಮಾಡ್ತಿದ್ದಾರೆ ಇವಾಗ 2-3 ಇಯರ್ಸಿಂದ. ಸೊ ಇಲ್ಲಿ ಬಂದು ಟೇಸ್ಟ್ ಮಾಡಿ ಮೈಸೂರಲ್ಲಿ. ಸೊ ತುಂಬ ಚೆನ್ನಾಗಿದೆ. ಹೆಸರು ನೋಡ್ತಿರ್ಬೋದು ನೀವು, ಮಿಸ್ಟರ್ ಕೋಕೇನ್ ಅಂತ. ಸೊ ಟ್ರೈ ಮಾಡಿ ಇಲ್ಲಿ ಬಂದು. ಇಂಥದನ್ನು ನಾವು ಬೆಳೆಸೋಣ. ಸೊ ಏರೇಟೆಡ್ ಡ್ರಿಂಕ್ಸ್ ಎಲ್ಲ ಕುಡಿಯೋ ಬದಲು ಇಂಥದ್ದನ್ನು ಬೆಳೆಸೋಣ ನಾವು. ಇಂಥದ್ದನ್ನು ನಾವು ಕುಡಿಬೇಕು ಈ ಸಮ್ಮರಲ್ಲಾಗಲಿ. ಸೊ ಎಲ್ಲ ಮಕ್ಕಳಿಗೆ ಎಲ್ಲ ಒಳ್ಳೆಯದಾಗುತ್ತೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ಎಸ್ ಗೈಸ್, ನಾವು ಮೈಸೂರಿಂದ ಬೆಂಗಳೂರಿಗೆ ಹೊರಟು ಆನ್ ದ ವೇ ಪಯಣಕ್ಕೆ ಹೋಗಿದ್ವಿ. ಶ್ರೇಯಸ್ ತುಂಬ ದಿನದಿಂದ ಹೇಳ್ತಿದ್ರು ಹೋಗಬೇಕು ಅಂತ. ಆ್ಯಂಡ್ ಅವ್ರಿಗೆ ಈ ಕಾರ್ದೆಲ್ಲ ಸ್ವಲ್ಪ ಫ್ಯಾಸಿನೇಷನ್ ಜಾಸ್ತಿನೇ. ಸೊ ಚೆನ್ನಾಗಿತ್ತು, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ನಿಮಗೂ ಕ್ಲಿಪ್ಪಿಂಗ್ಸ್ ಹಾಕಿದ್ದೀವಿ, ನೋಡಿ ನೀವು ಕೂಡ ಎಂಜಾಯ್ ಮಾಡಿ. ನೀವು ಹೋಗಿಲ್ಲ ಅಂದರೆ ಒಂದ್ಸತಿ ಹೋಗಿ ಬನ್ನಿ. ಹೈವೇ ಅದು, ಅಲ್ಲಿಂದ ಒಳಗಡೆ ಬಂದಿದ್ದೀವಿ. ಜಸ್ಟ್ ನೋಡೋಣ ಹೆಂಗಿದೆ ಅಂತ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಸೊ ಅದ್ರದ್ದು ಬ್ಲೂ ಪ್ರಿಂಟ್ ತೋರಿಸ್ತೀನಿ. ಎಸ್, ನೀವು ನೋಡ್ಬೋದು ಎವಲ್ಯೂಷನ್ ಆಫ್ ಹಿಲ್ಸ್ ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ಮಾಡ್ಕೊಂಡು ಬಂದರು ಒಂದೊಂದೇ.
ಸೊ ಕಾರ್ಟು ಹಿಂಗೆ ಕಾರ್ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಇದೆ. ಸೊ ಡೇಟು ಹಾಕಿದ್ದಾರೆ ಇಲ್ಲಿ 10,000 BC ಅಂತ. ಸೊ ಇಷ್ಟು ದೊಡ್ಡದಾಗಿದೆ ಗೈಸ್, ಚೆನ್ನಾಗಿದೆ. ನೋಡ್ಕೊಂಬನ್ನಿ ಹಂಗೆ ಗೈಸ್ ಹೇಗಿದೆ ಅಂತ. ಆದಷ್ಟು ವೀಡಿಯೋ ಕವರೇಜ್ ಮಾಡಿದ್ದೀನಿ, ನೀವೇ ನೋಡ್ಕೊಂಬನ್ನಿ. ಇದೆಲ್ಲ ನೀವು ನೋಡಿರ್ಬೋದು ಫಿಲಮಲ್ಲಿ. ಸೊ ಮುಂದೆ ನೋಡಿದಾಗ ಅಂದರೆ ಎದುರುಗಡೆ ನೋಡಿದಾಗ ನಮ್ಗೆ ಹತ್ರ ಖುಷಿ. ರಾಜರು ಮಹಾರಾಜರು ಬ್ರಿಟಿಷರು ಎಲ್ಲ ಇದನ್ನೆಲ್ಲ ಯೂಸ್ ಮಾಡ್ತಿದ್ರು. ಬರೀ ಮೂವೀಸಲ್ಲಿ ನೋಡಿದ್ವಿ, ಈ ಚಾರ್ಲಿ ಚಾಪ್ಲಿನ್ ಮೂವಿ, ಇಂಗ್ಲೀಷ್ ಮೂವೀಸಲ್ಲಾಗಲಿ, ಈ ಕನ್ನಡ ಮೂವೀಸಲ್ಲಾಗಲಿ, ರಾಜ್ಕುಮಾರ್ ಅವರು ಮತ್ತು ಈ ಥರ ದೊಡ್ಡ ಕಲಾವಿದರು ಈ ಥರ ಗಾಡಿಗಳನ್ನ ಯೂಸ್ ಮಾಡಿರೋದು ನಾವು ನೋಡಿರ್ತೀವಿ. ಇದು ರೋಲ್ಸ್ ರಾಯ್ಸ್. ಸೊ ಆ ಲೋಗೋ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಇದು ರೋಲ್ಸ್ ರಾಯ್ಸ್ ಅಂತ. ಇವಾಗ ಆ್ಯಕ್ಚುಲಿ ಅಪ್ಡೇಟ್ ಆಗಿರೋ ಕಾರ್ಗಳು ನೋಡಿದ್ರೆ ಏನೋ ಒಂದು ಖುಷಿ ಆಗುತ್ತೆ ಬೆಂಗಳೂರಲ್ಲಿ. ಸೊ ಹಳೆ ಕಾರ್ ಇದು 100 years ಆಫ್ ಸೆಲೆಬ್ರೇಷನ್ ರೋಲ್ಸ್ ರಾಯ್ಸ್ ಅಂತ. ಅಂದರೆ 1904 ಫಸ್ಟ್ ರೋಲ್ಸ್ ರಾಯ್ಸ್ 10 HP ಇದು ಸ್ಟಾರ್ಟ್ ಮಾಡಿದ್ದು. ಸೊ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅಂತ ನೋಡಿ ಗೈಸ್. ಇದ್ರದ್ದು ಇಂಜಿನಲ್ಲಿದೆ, ಝೂಮ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಇಂಜಿನು. ಸೊ ಇದ್ರ ಟಾಪ್ ಸ್ಪೀಡ್ ಎಲ್ಲ ಡೀಟೇಲ್ಸ್ ಎಲ್ಲ ಫುಲ್ ಕೊಟ್ಟಿದ್ದಾರೆ. ಯಾವ ಇಯರ್ ಮ್ಯಾನುಫ್ಯಾಕ್ಚರ್ ಆಗಿದ್ದು, ಟಾಪ್ ಸ್ಪೀಡ್ ಏನು, ಹಾರ್ಸ್ ಪವರ್ ಏನು, ಎಲ್ಲ ಪ್ರತಿಯೊಂದು ಟ್ರಾನ್ಸ್ಮಿಷನು ಇಂಜಿನ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಕಾರ್ಗೂ ಇರುತ್ತೆ. ಅಷ್ಟು ಎಲ್ಲ ಕಾರ್ಗೂ ಇರೋಲ್ಲ ಅನ್ಕೊತೀನಿ. ಒಂದೊಂದು ಕಾರ್ ಸ್ಪೆಸಿಫೈಡ್ ಇಲ್ಲ, ಒಂದೊಂದು ಕಾರ್ ಮಾತ್ರ ಕೊಟ್ಟಿದ್ದಾರೆ. ಮತ್ತು ಇಲ್ಲ ಎಲ್ಲ ಕಾರ್ಗೂ ಕೊಟ್ಟಿದ್ದಾರೆ ಗೈಸ್, ಎಲ್ಲ ಕಾರಲ್ಲೂ ಇದೆ ನೋಡಿ. ಎಲ್ಲ ಕಾರ್ಗೂ ಅದ್ರದ್ದು ಫೀಚರ್ಸ್ ಏನೇನಿತ್ತು ಆವಾಗ ಎಲ್ಲ ಕೊಟ್ಟಿದ್ದಾರೆ. ಏನೋ ಒಂಥರ ಖುಷಿ ಆಗುತ್ತೆ. ನೀವು ಬನ್ನಿ ವಿಸಿಟ್ ಮಾಡಿ. ಇಲ್ಲಿ ಟಿಕೆಟ್ ಜಸ್ಟ್ ಬಜೆಟ್ ಫ್ರೆಂಡ್ಲಿ ಇದೆ. ಟಿಕೆಟು 75 ರೂಪೀಸ್ ಇದೆ, ವೀಕೆಂಡ್ ಆಗಲಿ ವೀಕ್ ಡೇಸ್ ಆಗಲಿ. ಸೊ ಮಾರಿಸ್ ಸೀರೀಸ್ 8 ಇದು ನೋಡೋಣ ಯಾವುದು ಅಂತ. ಗೈಸ್ ಇದು ನೋಡಿರ್ಬೋದು. ನೋಡಿ ಗೈಸ್, ಇಲ್ಲಿ ಒಂದು ವೀಡಿಯೋ ಡಿಸ್ಪ್ಲೇ ಮಾಡ್ತಾರೆ. ಈ ವಿಡಿಯೋ ಡಿಸ್ಪ್ಲೇ ಮಾಡ್ತಿರೋ ಕಾರ್ ಇಲ್ಲಿ ನಿಂತಿದೆ. ಈ ಕಾರ್ಗೆ ಆವಾಗ ಸನ್ರೂಫ್ ಇತ್ತು, ಆಗಲೇ ಈ ಕಾರ್ಗೆ ಸನ್ರೂಫ್ ಇತ್ತು ಅಂತ. ಸೊ ನೋಡ್ಬೋದು ಇಲ್ಲಿ. ಇದು ಈಗಲೂ ಕೂಡ ರನ್ನಿಂಗಲ್ಲಿ ಇದೇನೋ ಪ್ರೂಫ್ಗೋಸ್ಕರ ಇದನ್ನು ತೋರಿಸಿದ್ದಾರೆ. ಸೊ ಏನು ಸಕ್ಕತ್ತಾಗಿರುತ್ತಲ್ಲ ಆನ್ ರೋಡಿಗೆ ಎಲ್ಲ. ಇದೇ ಕಾರ್ ವಿಡಿಯೋ ತೋರಿಸ್ತಾ ಇದ್ದು. ಸುಮ್ಮನೆ ಶೋಪೀಸ್ ಥರ ಇಲ್ಲಿ ಇಟ್ಟಿರ್ಬೋದು, ಆದರೆ ಇದೆಲ್ಲ ರನ್ನಿಂಗ್ ಕಾರ್ಗಳೇ. ಇಲ್ಲಿ ನೋಡ್ಬೋದು ಬೈಕ್ಸ್ ಇಟ್ಟಿದ್ದಾರೆ. ಸೊ ಯಾವ ಕಂಪ್ನಿದು ಬೈಕ್ಗಳಿದೆ, ರಾಜ್ದೂತ್, ಬಜಾಜ್, ರಾಯಲ್ ಎನ್ಫೀಲ್ಡ್, ಜಾವಾ ಎಲ್ಲ ಇಟ್ಟಿದ್ದಾರೆ. ಹೋಂಡಾ, ಕವಾಸಕಿ, ಸುಜುಕಿ, TVS ಎಲ್ಲ ಬೈಕ್ಗಳು ಇಟ್ಟಿದ್ದಾರೆ. ಇದೆಲ್ಲ ರನ್ನಿಂಗಲ್ಲಿ ಇಲ್ಲ ಅನ್ಸುತ್ತೆ, ಇಲ್ಲ ಮೋಸ್ಟ್ಲಿ ಇರ್ಬೋದು ಒಂದೊಂದು ಬೈಕ್ಗಳು. ಅಂದರೆ ಔಟ್ ಆಫ್ ಸರ್ವಿಸ್ ಅಂತಿದೆ. ಮೋಸ್ಟ್ಲಿ ಒಂದು ಬೈಕ್ ಮಿಸ್ಸಿಂಗ್ ಇದೆ. ಸೊ ಅದಕ್ಕೆ ಅದು ಔಟ್ ಆಫ್ ಸರ್ವಿಸ್ ಆಗಿದೆ. ಮತ್ತು ಇನ್ನೆಲ್ಲ ರನ್ನಿಂಗಲ್ಲಿ ಇದೆ ಅನ್ಕೊತೀನಿ. ಬೈಕ್ ಲವರ್ಸ್ ಬಗ್ಗೆ ಇದು ಸಖತ್ ಕ್ರೇಜ್ ಇರುತ್ತೆ. ಈ ಥರ ಬೈಕ್ಗಳನ್ನೆಲ್ಲ ನೋಡಿದಾಗ ಒನ್ ಟೈಮ್ ಬೈಕಲ್ಲಿ ಒಂದ್ಸತಿ ಓಡಿಸ್ಬೇಕು ಅಂತ. ಏನಂದರೆ ಎಂಥ ಪವರ್ಫುಲ್ ಬೈಕ್, ಸ್ಪೋರ್ಟ್ಸ್ ಬೈಕ್ ಆಗಲಿ ಎಂಥ ಬೈಕ್ ಆದ್ರೂ ಅದ್ಬಿಟ್ಟು RX ಆಗಿರ್ಬೋದು, ಅದರೆಲ್ಲ ಒಂದ್ಸತಿ ಓಡಿಸ್ಬೇಕು ಹುಡುಗರು ಆಸೆ ಇರುತ್ತೆ. ಇವಾಗ ಹುಡುಗಿರು ಓಟ ಸ್ಟಾರ್ಟ್ ಮಾಡಿದ್ದಾರೆ. ರಾಯಲ್ ಎನ್ಫೀಲ್ಡ್ ಆಗಲಿ, KTM ಆಗಲಿ ಎಲ್ಲ ಓಡಿಸ್ತಾರೆ. ಸೊ ಸೂಪರ್ ಬೈಕ್ಸ್ ಎಲ್ಲ ಇವಾಗ ಸೂಪರ್ ಬೈಕ್ಸ್ ಅಂತಾರೆ. ಸೊ ಸೂಪರ್ ಬೈಕ್ಸ್ ಬಿಟ್ಟು ಈ ಥರ ಮನಸ್ಸಿರುತ್ತೆ ಒಂದ್ಸತಿ ಆದರೂ ಓಡಿಸ್ಬೇಕು ಅಂತ. ಸೊ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ. ಕೆನೆಟಿಕ್ ಅಷ್ಟೇ, ನಮ್ಮ ಹತ್ರ ಕೆನೆಟಿಕ್ ಇತ್ತು ಮುಂಚೆ. ಅವಾಗ ನಾನು ಓಡಿಸಿದ್ದೆ ಕೆನೆಟಿಕ್ನ. ಚಿಕ್ಕವನಿದ್ದಾಗ ನಾವು ಇಲ್ಲೇ ಕೂತ್ಕೊಂಡು ಬ್ಯಾಲೆನ್ಸ್ ಮಾಡ್ತಾಯಿದ್ದು, ಹಾಗೆ ಓಡಿಸ್ತಾ ಇದ್ದೆ. ಅದೆಲ್ಲ ಮೆಮೊರೀಸ್. ಸೊ ಬಜಾಜಲ್ಲೂ ಕೂತ್ಕೊಂಡು ಹೋಗ್ತಿದ್ವಿ. ಅದೆಲ್ಲ ನೋಡೋದು ಖುಷಿ ಆಗುತ್ತೆ. ಎಲ್ಲ ಒಂಥರ ಆ್ಯಂಟಿಕ್ ಪೀಸ್ ಆಗಿದೆ ಇವಾಗ. ಅಂದಾಜು ಜಾಸ್ತಿ ಕಾರ್ ನಾಲೆಜ್ ಇರೋರಿಗೆ ಕಾರ್ ಬಗ್ಗೆ ಮತ್ತು ಕಾರ್ ಕಂಪ್ನಿಗಳು ಯಾವ್ಯಾವುದು ಏನೇನೆಲ್ಲ ಗೊತ್ತಿರುತ್ತೆ. ನಾನು ಅಷ್ಟು ನಾಲೆಜ್ ಇಲ್ಲ. ಸೊ ಜಸ್ಟ್ ಇವಾಗ ಕಲಿತಾ ಇರೋದು. ಕಾರ್ ನೋಡೋದು ಖುಷಿ ಆಗುತ್ತೆ. ಕಲಿಬೇಕು, ಇದು ಯಾವ ಕಾರಪ್ಪ ಇದು ಅಂತ ಅನ್ಸುತ್ತೆ. ಗೈಸ್ ಇದು ದಟ್ಸನ್ದು 1983. ಈ ಕಾರು ನಮ್ಮ ವಿಷ್ಣುವರ್ಧನ್ ಸರ್ ಉಪಯೋಗಿಸ್ತಾ ಇದ್ದು. ನೋಡ್ಬೋದು, ಫೋಟೋನ ಪಕ್ಕದಲ್ಲೇ ಇಟ್ಟಿದ್ದಾರೆ. ಈ ಧರ್ಮಸ್ಥಳದಲ್ಲೂ ಅಷ್ಟೇ ಒಂದು ಕಾರ್ ಎಕ್ಸಿಬಿಷನ್ ಅಂತ ಒಂದು ಚಿಕ್ಕದಾಗಿದ್ದಾರೆ, ಅಲ್ಲೂ ನೋಡಿದ್ದೆ ಈ ಥರ ಕಾರ್ನ. ಸೊ ಅವರು ಉಪಯೋಗಿಸ್ತಿದ್ದ ಕಾರ್ ಇದು ನೋಡ್ಬೋದು. ಸೊ ಇದು ನಾವು ನೋಡ್ತೀವಿ ಮುಂಬೈ, ಡೆಲ್ಲಿ, ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ. ಮುಂಬೈ, ಡೆಲ್ಲಿ ಆ ಥರ ಕಲ್ಕಟ್ಟ ಆ ಥರ ನೋಡಿರ್ಬೋದು. ಟ್ಯಾಕ್ಸಿ ಉಪಯೋಗಿಸ್ತಾ ಇದು ಫಿಯಟ್ನ ಪ್ರೀಮಿಯಂ ಪದ್ಮಿನಿ ಅಂತ ಕರಿತೀವಿ ನಾವು ಇದನ್ನು. ಸೊ ಇದು 1994 ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಸೊ ಭಾಳ ಖುಷಿ ಆಗುತ್ತೆ ಎಲ್ಲ ನೋಡಿ. ನೋಡಿ ಮರ್ಸಿಡೀಸ್ ಬೆಂಜ್, ಇದು ಡೀಟೇಲ್ಸ್ ಇಲ್ಲ. ಸೊ ಇದು ಮರ್ಸಿಡೀಸ್ ಅವರು. ಸೊ ನೆಕ್ಸ್ಟ್ ಅಪ್ಡೇಟ್ ಕಾರ್ಗಳನ್ನ ಹಂಗೆ ಲೈನಾಗಿ ಇಟ್ಟಿದ್ದಾರೆ. ನೆಕ್ಸ್ಟ್ ಹೆಂಗಾಯಿತು, ಅದು ನೆಕ್ಸ್ಟ್ ಹೆಂಗಾಯಿತು. ಸೊ ಹೆಂಗೆ ಸ್ಟೈಲ್ ಆಗಲಿ, ಅವರ ಕಾರ್ಗಳ ಶೇಪ್ ಆಗಲಿ, ಕಂಫರ್ಟ್ ಆಗಲಿ, ಸ್ಪೀಡ್ ಆಗಲಿ ಹೆಂಗೆ ಚೇಂಜ್ ಆಯಿತು ಅಂತ ಎಲ್ಲ ತೋರಿಸಿದ್ದಾರೆ. ಈ ಥರದ ಕಾರ್ಗಳೆಲ್ಲ ನೋಡ್ತೀವಿ ನಾವು ರೋಡಲ್ಲಿ. ಸೊ ಇದು BMW ಅವ್ರದ್ದು. ಇದು ಅಷ್ಟೇ 90s ಆ ಥರ ಕಾರ್ ಇದು BMW ಅವ್ರದ್ದು. ಜೇಮ್ಸ್ ಬಾಂಡ್ ಎಲ್ಲ ಜಾಸ್ತಿ ನೋಡ್ತೀವಿ ಕಾರ್ಗಳು. BMW 1993 7 ಸೀರೀಸ್. ಮತ್ತು ಟೊಯೋಟಾ ಅವ್ರದ್ದು.
ಸೊ ಈ ಕಾರು ಮೋಸ್ಟ್ಲಿ ನೋಡ್ತೀವಿ ಫಾರಿನ್ ಕಂಟ್ರೀಸ್, ಕನ್ನಡ ಮೂವಿಲೆಲ್ಲ ನೋಡ್ತೀವಿ, ಸಾಂಗ್ಸ್ ಎಲ್ಲ ಇದೆಲ್ಲ ರೇಟ್ ಬರೋಲ್ಲ. 1990 ಇದು ಜಾಗ್ವಾರ್, ಒನ್ ಆಫ್ ಮೈ ಫೇವ್ರೇಟ್ ಕಂಪ್ನಿ ಅಂತ ಹೇಳ್ಬೋದು ಜಾಗ್ವಾರ್. ಸೊ ಇದು ಚೆನ್ನಾಗಿ ನೋಡಿ. ನೋಡಿ ನೋಡ್ಬೋದು ಅಜ್ಜೋಳಿ ಕಾಂತಾರ ಫಿಲಮಲ್ಲಿ ಫೇಮಸ್ ಆಗಿತ್ತು. ಸೊ ದೈವದ್ದು ಎಲ್ಲ ಹಾಕಿದ್ದಾರೆ ಫುಲ್ಲು, ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಇದು ಎಲ್ಲ ತುಳುನಾಡು ಖುಷಿ ಆಗುತ್ತೆ ಫಿಲಮ್ ಆಗಿ ಬಂದು ಎಲ್ಲರಿಗೂ ತೋರಿಸ್ಬಿಟ್ಟಿದ್ದು. ಆ ಚಾನಲಲ್ಲಿ ನೋಡ್ಬೋದು ನೀವು. ಸೊ ಜಾಸ್ತಿ ಇವರೇ ಮಾತಾಡ್ತಿದ್ರು. ಸೊ ಈ ಚಾನಲಲ್ಲಿ ಇಬ್ಬರು ಈಕ್ವಲ್ ಆಗಿ 50-50 ಶೇರ್ ಥರ ಸೊ ಮಾತಾಡಿ ಸೊ ಎಂಟರ್ಟೈನ್ಮೆಂಟ್ ಆಗಿ ಇರೋಣ. ಸೊ ಫ್ರೆಂಡ್ಸ್ನೆಲ್ಲ ಮಿಂಗಲ್ ಮಾಡಿಕೊಂಡು ಸೊ ಲೈಫ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹಂಗೆ ಹೋಗೋಣ ಅಂತ. ಸೊ ಇದು ಹೊಸ ಚಾನಲ್ ಈ ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. 2026 ಹೊಸ ಅಧ್ಯಾಯ. ನಮ್ಮ ಚಾನಲ್ ಹೆಸರು ನಿಮ್ಗೆ ಆಗಲೇ ಗೊತ್ತಾಗಿರುತ್ತೆ, ಇವರು ಇನ್ಫಾರ್ಮ್ ಮಾಡಿದ್ದಾರೆ. ಸೊ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದ್ರು ಇದ್ದರೆ, ಎನಿ ಸಜೆಷನ್ಸ್, ಏನಾದ್ರು ತಿದ್ಕೊಳ್ಳೋಣ, ಇಂಪ್ರೂವ್ ಮಾಡೋಣ, ಏನೋ ಒಂದಿರುತ್ತೆ. ಸೊ ನಾವು ಚಿಕ್ಕವರೇ, ಇವಾಗ ಬೆಳೀತಿರೋರು. ಸೊ ಬೆಳೆಸಿ, ನಮ್ಮನ್ನ ಹಾರೈಸಿ. ಸೊ ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮೊಟ್ಟಿಗೆ ಅಂತ ಯಾವಾಗಲೂ ಕೇಳ್ಕೊತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ನಷ್ಟು ಕಾಂಟೆಂಟ್ನ ಕೊಡೋದಕ್ಕೆ ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಇದೊಂದು ಚಿಕ್ಕದು ಹೇಳಬೇಕಿತ್ತು, ನಮ್ಮ ಸಂತೋಷದ ವಿಷಯ ಇವತ್ತೇ ಶೇರ್ ಮಾಡಬೇಕು ಅಂದ್ಬಿಟ್ಟು ನಾವು ಈ ವಿಡಿಯೋನ ಮಾಡ್ತಾ ಇದ್ವಿ. ಒಳ್ಳೆ ದಿನ ಅಂತ ಅನ್ನಿಸ್ತು. ಆ್ಯಂಡ್ ದೇವಸ್ಥಾನಕ್ಕೆಲ್ಲ ಬೇರೆ ಹೋಗಿ ಬಂದ್ವಿ. ಸೊ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ.